ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ 12,000 ಕೋಟಿ ಅನುದಾನವನ್ನ ಸರ್ಕಾರ ನೀಡಲಿಕ್ಕೆ ಸಕಲ ಸಿದ್ಧತೆ ಆಗಿದೆ. ಗೃಹ ಬಳಕೆಯ LPGಗೆ 300 ರೂಪಾಯಿ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಈಗ ನಿರ್ಧಾರ ಮಾಡಿದ್ದಂತೆ. ಹಾಗಾದ್ರೆ ಏನೆಲ್ಲ ಲಾಭಗಳು ಸಿಗುತ್ತೆ, ಏನೆಲ್ಲ ಸೌಲಭ್ಯಗಳು ಇದರಿಂದ ಸಿಗುತ್ತೆ, ಯಾರಿಗೆಲ್ಲ ಸಿಗುತ್ತೆ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನಿಮಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಇದೀಗ ಉಜ್ವಲ ಯೋಜನೆಯಡಿ 12,000 ಕೋಟಿಯನ್ನ ಕೇಂದ್ರ ಸರ್ಕಾರ ಗೃಹ ಬಳಕೆಯ LPG ಸಿಲಿಂಡರ್ಗಳಿಗೆ ಅನುದಾನದ ರೂಪದಲ್ಲಿ ಕೊಡೋದ್ರ ಜೊತೆಗೆ ಪ್ರತಿಯೊಂದು ಸಿಲಿಂಡರ್ನ ಮೇಲೆ 300 ರೂಪಾಯಿ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದರ ಜೊತೆಗೆ ತೈಲ ಕಂಪನಿಗಳಿಗೂ ಕೂಡ 30,000 ಕೋಟಿ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆದು ಇದೀಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಸಾಕಷ್ಟು ಅನುದಾನದ ಜೊತೆಗೆ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಸಕಲ ಸಿದ್ಧತೆಗಳು ನಡೀತಿದೆಯಂತೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ಮಾಡಲಾಗಿದ್ದು 12,060 ಕೋಟಿ ರೂಪಾಯಿ ಸಿಲಿಂಡರ್ ಮೇಲಿನ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಇದೀಗ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. 2026ರ ಆರ್ಥಿಕ ವರ್ಷದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಇದೀಗ ವರ್ಷಕ್ಕೆ 9 ರೀಫಿಲ್ಸ್ ಅನ್ನ ಮಾಡೋದ್ರ ಜೊತೆಗೆ LPG 5 kg ಸಿಲಿಂಡರ್ ಏನಿದೆಯಲ್ಲ ಅದಕ್ಕೆ ಮಾತ್ರ 9 ಬಾರಿ ರೀಫಿಲ್ಸ್ ಅನ್ನ ನೀವು ಮಾಡಬಹುದು. ಇದರ ಮೇಲೆ 300ರಷ್ಟು ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಇನ್ನು ಮಹಿಳೆಯರಿಗೆ ಠೇವಣಿ ರಹಿತ LPG ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದೆ. ಅಂದ್ರೆ ಈಗ ನೀವು ಇಂತಿಷ್ಟು ಹಣ ಅಂತ ಕೊಡ್ಬೇಕಾಗುತ್ತೆ. ಯಾವುದೇ ಒಂದು ಸಿಲಿಂಡರ್ ನ ತಗೋಬೇಕು ಅಂದ್ರೆ ರಿಜಿಸ್ಟರ್ ಮಾಡಿಸ್ಬಿಟ್ಟು ಇಷ್ಟ 7,000 8,000 10,000 ಕೊಡ್ಬೇಕಾಗುತ್ತೆ. ಬಟ್ ಮಹಿಳೆಯರಿಗೆ ಠೇವಣಿ ರಹಿತ LPG ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಅಸ್ತು ಹೊಂದಿರತಕ್ಕಂಥದ್ದು. ಇದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇನ್ನು ಕಂಪನಿಗಳಿಗೂ ಕೂಡ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ, ತೈಲ ಕಂಪನಿಗಳಿರುತ್ತಲ್ಲ ಅದಕ್ಕೆ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. IOCL ಮತ್ತೆ BPCL ಹಾಗೆ HPCL ಈ ಒಂದು ತೈಲ ಕಂಪನಿಗಳು ಏನಿದೆಯಲ್ಲ ಇಲ್ಲಿಗೆ ಸಬ್ಸಿಡಿ ಪ್ಯಾಕೇಜ್ ಅನ್ನ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. 12 ಕಂತುಗಳಲ್ಲಿ ಪರಿಹಾರದ ಹಣ ಕೂಡ ಈ ಒಂದು ತೈಲ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಎಲ್ಲ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ನು 2022ರ ಅಕ್ಟೋಬರ್ ರಲ್ಲಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇದೆಯಲ್ಲ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ 22,000 ಕೋಟಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಅದಾದ ನಂತರ ಎರಡನೇ ಪ್ರಮುಖ ಪರಿಹಾರ ಅಂತ ಹೇಳಬಹುದು. ಈಗಾಗಲೇ ಒಂದು ಪರಿಹಾರವನ್ನ ಕೇಂದ್ರ ಕೊಟ್ಟಿದ್ದು, ಎರಡನೇ ಪರಿಹಾರಕ್ಕೆ ಸಬ್ಸಿಡಿ ಆಗಿರಬಹುದು ಅಥವಾ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅನುದಾನ ಆಗಿರಬಹುದು. ಈ ಒಂದು ಅನುದಾನವನ್ನ ಕೊಡ್ಲಿಕ್ಕೆ ಎರಡನೇ ಪ್ರಮುಖ ಪರಿಹಾರವನ್ನ ನೀಡಲಿಕ್ಕೆ ಕೇಂದ್ರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಮಾಹಿತಿ ಮತ್ತೆ ಪ್ರಸಾರ ಖಾತಾ ಸಚಿವ ಅಶ್ವಿನ್ ವೈಷ್ಣವ್ ಇವರು ಇಂಧನ ಮಾರುಕಟ್ಟೆಯಲ್ಲಿ ಆಗ್ತಿರ್ತಕ್ಕಂಥ ದರ ಏರಿಳಿತದ ಕುರಿತು ಗ್ರಾಹಕರ ರಕ್ಷಣೆ ಮತ್ತು ಸಾರ್ವಜನಿಕ ವಲಯದ ತೈಲ ಕಂಪನಿಗಳ ಆರ್ಥಿಕ ಸ್ಥಿತಿ ಕಾಪಾಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದ್ದು 2016ರಿಂದ ಇಲ್ಲಿಯವರೆಗೂ ಕೂಡ ಈ ಯೋಜನೆಗೆ ಸಾಕಷ್ಟು ಪರಿಹಾರವನ್ನ ಕೊಡಲಾಗಿದೆ. 2022ರಲ್ಲಿ ಈ ಯೋಜನೆಗೆ 22,000 ಕೋಟಿ ಅನುದಾನವನ್ನ ಕೂಡ ಕೊಡಲಾಗಿತ್ತು. ಸೊ ಈಗ ಅದೇ ರೀತಿ ಇನ್ನೊಂದು ಅನುದಾನವನ್ನ ಕೊಡ್ಲಿಕ್ಕೆ ಕೇಂದ್ರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೊ ಸಬ್ಸಿಡಿ ಪ್ಯಾಕೇಜ್ ಅನ್ನ ಈಗಾಗಲೇ ಘೋಷಣೆ ಮಾಡಿದ್ದು, ಇದು ಯಾವಾಗ ಜಾರಿಗೆ ಬರುತ್ತೆ, ಹೇಗೆ ಜಾರಿಗೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬಟ್ ಮಹಿಳೆಯರಿಗಂತೂ ಠೇವಣಿ ರಹಿತ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಇದರ ಜೊತೆಗೆ ತೈಲ ಕಂಪನಿಗಳಿಗೂ ಕೂಡ ಒಂದಷ್ಟು ಅನುದಾನವನ್ನ ಮೀಸಲಿಟ್ಟಿರ್ತಕ್ಕಂಥದ್ದು ತೈಲ ಕಂಪನಿಗಳಿಗೂ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತೆ ಮಾಡಿದೆ. ಇದರ ಜೊತೆಗೆ ವರ್ಷಕ್ಕೆ 9 ರೀಫಿಲ್ಸ್ ಗಳ ಜೊತೆಗೆ 300 ರೂಪಾಯಿ ಸಬ್ಸಿಡಿ ಕೊಡ್ತಿರುವಂತದ್ದು ಖುಷಿಯ ವಿಚಾರ ಅಂತಲೇ ಹೇಳಬಹುದು. ಈ ಒಂದು ಯೋಜನೆಯ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.